ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ. ಮೊದಲನೇ ಅಪ್ಡೇಟು, ಒಬ್ಬರು ರಿಪ್ಲೇಸ್ಮೆಂಟ್ ಆಗಿದ್ರೆ ಮುಂಬೈ ಇಂಡಿಯನ್ಸ್ ಕೊಡೋಣ ಅಂತ ಅಪ್ಡೇಟ್ ಬರ್ತಾ ಇದೆ ಮಗ. ರಿಚರ್ಡ್ ಗ್ಲೀಸನ್ ಅವರು ರಿಪ್ಲೇಸ್ ಮಾಡ್ತಾರಂತೆ ಕಾರ್ಬಿನ್ ಬಾಸ್ ಅವ್ರನ್ನ. ಸೊ ಕಾರಣಗಳು ಗೊತ್ತಿರೋದೇ, ಕಾರ್ಬಿನ್ ಬಾಸ್ ಅವ್ರು ಏನಕ್ಕೆ ಹೋಗ್ತಾರೆ ಅಂತ ಒತ್ತಿ ಮತ್ತೆ ಎಲ್ಲ ವಿಡಿಯೋದಲ್ಲಿ ಅದೇ ಅದಕ್ಕೋಸ್ಕರ ಹೋಗ್ತಾರೆ ಇದಕ್ಕೋಸ್ಕರ ಹೋಗ್ತಾವ್ರೆ. ಗೊತ್ತಿರೋದೆ ಓವರ್ಸೀಸ್ ಪ್ಲೇಯರ್ಗಳ ಕನ್ಸರ್ನ್ ಇದೆ ಅಂತ, ಅಲ್ಗೋಬೇಕು ಅಂತ, ಅದಕ್ಕೋಸ್ಕರ ಇವ್ರು ತೊಲಗ್ತಾ ಇದ್ದಾರೆ, ಅವ್ರು ಬರ್ತಾ ಇದ್ದಾರೆ ಅಷ್ಟೇ. ಇದು ಟೆಂಪ್ರವರಿ ರಿಪ್ಲೇಸ್ಮೆಂಟ್ ಆಗಿರೋದ್ರಿಂದ ಕಾರ್ಬಿನ್ ಬಾಸ್ ಅವ್ರನ್ನ ನೆಕ್ಸ್ಟ್ ಸೀಸನ್ ರಿಟೈನ್ ಮಾಡ್ಕೊಬೋದು. ರಿಚರ್ಡ್ ಗ್ಲೀಸನ್ ಅವ್ರನ್ನ ನೆಕ್ಸ್ಟ್ ಸೀಸನ್ ರಿಟೈನ್ ಮಾಡ್ಕೊಳಕ್ಕಾಗಲ್ಲ ಮುಂಬೈ ಇಂಡಿಯನ್ಸ್. ಅಪ್ಡೇಟ್ ನಂಬರ್ 2, RCB ರೀಸೆಂಟಾಗಿ ಒಂದು ಇಂಟರ್ವ್ಯೂನ ಬಿಟ್ಟಿದ್ರೆ ರಜತ್ ಪತಿದಾರ್ ಜೊತೆಗೆ. ಮಯಂತಿ ಅವರು ಒಂದು ಕ್ವಶನ್ ಆಗಿ ಕೇಳಿದ್ರೆ ಅದರಲ್ಲಿ, ದ ಫ್ರಾಂಚೈಸ್ ಈಸ್ ಇನ್ ಸರ್ಚ್ ಆಫ್ ಎ ಟ್ರೋಫಿ ಫಾರ್ 18 ಲಾಂಗ್ ಇಯರ್ಸ್, ನೋ ಕ್ಯಾಪ್ಟನ್ ಹ್ಯಾಸ್ ಡನ್ ಇಟ್ ಬಿಫೋರ್, ಯು ಕುಡ್ ಬಿ ದ ಫಸ್ಟ್ ಅಂತ ಕೇಳಿದಾಗ ಅವ್ರು ಕೊಟ್ಟಿರುವಂಥ ಉತ್ತರ ಇದೆ. ಏನು ಅಂದ್ಕೊಂಡಿದ್ದೀರಾ, ನಮ್ಮ RCB ಟ್ರೋಫಿ ಗೆದ್ದಿಲ್ಲ ಅಂತ ಹೇಳ್ತೀರಾ? ಏನೋ ಬಿಟ್ಟಿದೆ ನಿಮಗೆ ಗೊತ್ತಿಲ್ಲ, ನಿಮ್ಗೆ ಟ್ರೋಫಿ ಗೆದ್ದಿರೋದು RCB ವುಮೆನ್ಸ್ ಟ್ರೋಫಿ ಗೆದ್ದಿದ್ದಾರಮ್ಮ ಅಂತ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ವಿ ಹ್ಯಾವ್ 1 ಟ್ರೋಫಿ ಅಂತ. ಸೊ 1 ಟ್ರೋಫಿ ಏನು ಗರ್ರೋ ನೀನು ಹೇಳ್ತಿದ್ಯಾ ನೀನು? RCB ವುಮೆನ್ಸ್ ಗೆಲ್ಲೋದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. RCB ಮೈನ್ ಟೀಮ್ ಗೆಲ್ಲಬೇಕು, ಅವಾಗಲೇ RCB ವುಮೆನ್ಸ್ ಗೆಲ್ತಾರೋ ಬಿಡ್ತಾರೋ ಲೆಕ್ಕಕ್ಕಿಲ್ಲ. ಅದು ಅಂದರೆ ವುಮೆನ್ಸ್ ಬಂದಾಗ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಡೀತಿರ್ಬೇಕಾದ್ರೆ ಅದು ಮ್ಯಾಟ್ರ್ ಆಗುತ್ತೆ. ಬಟ್ ಈ ಥರ ಎಲ್ಲ ಕೊಡಂಗೆ ಇಲ್ಲ ಸ್ಟೇಟ್ಮೆಂಟು. ರಜತ್ ಪತಿದಾರ್ ಅವರು ಎಲ್ಲಾಗರು ಹೊಡೆತೀವಿ ಅನ್ನೋ ಹತ್ರ ಇರಬೇಕು. ಅವ್ರು ಆ ಥರನೇ ಇದ್ದಾರೆ. ಬಟ್ ಒಂದು ಟ್ರೋಫಿ ಇದೆ ಗುರು RCB ಜೊತೆಗೆ, ಏನು RCB ಟ್ರೋಫಿ ಇಲ್ದಂಗೆ ಏನಿಲ್ಲ ಅನ್ನೋ ಥರ ಹೇಳಿದ್ದಾರೆ. ಬಟ್ ಮೆನ್ಸ್ ಅಂತ ಬಂದಾಗ ಟ್ರೋಫಿ ಇಲ್ಲ ಗುರು, ಅದು ಬೇಕಾಗಿರೋದು ಮೇನಾಗಿ. ಏನು ಸಪೋರ್ಟ್ ಮಾಡೋದು ಬಿಟ್ಬಿಡ್ತಾರೆ RCB ಫ್ಯಾನ್ಸ್ಗಳು, ಇವರು ಟ್ರೋಫಿ ಗೆದ್ದಿಲ್ಲ ಅನ್ನೋ ಮಾತ್ರಕ್ಕೆ. 18 ವರ್ಷ ಅಲ್ಲ ಗುರು, ನೀನು 28 ವರ್ಷ ಅದನ್ನು ಸಪೋರ್ಟ್ ಮಾಡೋದಂತೂ ಬಿಡೋದಿಲ್ಲ RCB ಫ್ಯಾನ್ಸ್ಗಳು. ಅಪ್ಡೇಟ್ ನಂಬರ್ 3, ಪಂಜಾಬ್ ಕಿಂಗ್ಸ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ. ಆಸ್ ಪರ್ ರಿಪೋರ್ಟ್ಸ್, ಮಾರ್ಕಸ್ ಸ್ಟಾಯ್ನಿಸ್ ಜೊತೆಗೆ ಜಾಶ್ ಇಂಗ್ಲಿಷ್ ಅವರು ಇಬ್ಬರು ಮೈನ್ ಪ್ಲೇಯರ್ಸ್ ಆಗಿರುವಂಥವ್ರು, ಇಬ್ಬರೂ ಕೂಡ ಅವೈಲೇಬಲ್ ಕಂಪ್ಲೀಟ್ ಆಗಿ ಪಂಜಾಬ್ ಕಿಂಗ್ಸ್ಗೆ ಲೀಗ್ ಸ್ಟೇಜ್ ಮ್ಯಾಚ್ಗಳಿಗೆ ಇದ್ದೇ ಇರ್ತಾರೆ ಅಂತ ಅಪ್ಡೇಟ್ ಬರ್ತಿದೆ ಮಗ. ಪ್ಲೇ ಆಫ್ಸ್ ರಿಲೇಟೆಡ್ ಇನ್ನೂ ಏನೂ ಕ್ಲಾರಿಟಿ ಇಲ್ಲ. ಲಾಸ್ಟು ಲೀಗ್ ಮ್ಯಾಚಸ್ಗಳಿಗಂತೂ ಶಾರ್ಟ್ ಆಗಿರ್ತಾರಂತೆ. ಲೀಗ್ ಸ್ಟೇಜ್ ಮ್ಯಾಚ್ಗಳನ್ನ ಮುಗಿಸ್ಕೊಂಡು ಹೋಗ್ತಾರೆ ಅನ್ನೋ ಥರ ಕಾಣಿಸ್ತಾ ಇದೆ. ಪ್ಲೇ ಆಫ್ಸ್ಗೆಲ್ಲ ಇರೋದಿಲ್ಲ ಅನ್ನೋ ಥರ ಸೀನ್ ಕಾಣಿಸ್ತಾ ಇದೆ. ಸೊ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಇದ್ರೆ ಚೆನ್ನಾಗಿರುತ್ತೆ ಇಬ್ಬರು ಪ್ಲೇಯರ್ಸ್ಗಳು, ಯಾಕಂದರೆ ಮೈನ್ ಪ್ಲೇಯರ್ಸ್ಗಳು ಲೆವೆಲ್ ಆಡುವಂಥ ಪ್ಲೇಯರ್ಸ್ಗಳು ಇಬ್ಬರೂ ಕೂಡ. ಅಪ್ಡೇಟ್ ನಂಬರ್ 4, ಮಯಾಂಕ್ ಅಗರ್ವಾಲ್ ಇನ್ RCB ಕಲರ್ಸ್. ಆಲ್ಮೋಸ್ಟ್ ಒಂದು ಡಿಕೇಡ್ ಆದಮೇಲೆ RCB ಜರ್ಸಿನ ಹಾಕೊಂಡು ಮಯಾಂಕ್ ಅಗರ್ವಾಲ್ ಅವರು ಪ್ರಾಕ್ಟೀಸ್ ಸೆಷನಲ್ಲಿ ಇನ್ವಾಲ್ವ್ ಆಗೋದನ್ನ ನಾವು ನೋಡಿದ್ವಿ. ಸೊ ಪ್ರಾಕ್ಟೀಸ್ ಸೆಷನಲ್ಲಿ ಇನ್ವಾಲ್ವ್ ಆಗಿದ್ದನ್ನು ನೋಡ್ತು ಅಂತಂದರೆ ಮಯಾಂಕ್ ಅಗರ್ವಾಲ್ಗೆ ನಾಳೆ ನಡೀತಿರೋಂಥ ಮ್ಯಾಚಲ್ಲಿ ಅವಕಾಶ ಸಿಗುವಂತಹ ಚಾನ್ಸಸ್ಸು ಬಹುತೇಕ ಆಲ್ಮೋಸ್ಟ್ ಒಂದು 99% ಇದೆ ಅಂತ ಅನ್ನಿಸಿದೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ನು ಕೂಡ ತೊಗೊಂಬರ್ತಾರೆ, ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿರೋದ್ರಿಂದ ಆ ಎಕ್ಸ್ಪೀರಿಯನ್ಸ್ನು ಕೂಡ ಇದೆ. ಸೊ ಬಲೆ ಎಕ್ಸ್ಪೀರಿಯನ್ಸ್ ಇದೆ ಗುರು, ಸಿಂಪಲ್ ಆಗಿ ಹೇಳಬೇಕು. 2011 ಆಡ್ತಾ ಇರೋಂಥ ಪ್ಲೇಯರು. ಸೊ ನನ್ನ ಪ್ರಕಾರ ಕೊಡಲೇಬೇಕು ಅವಕಾಶನ ಮಯಾಂಕ್ ಅಗರ್ವಾಲ್ಗೆ. ಅಪ್ಡೇಟ್ ನಂಬರ್ 5, ರೀಸೆಂಟಾಗಿ ಟಿಮ್ ಡೇವಿಡ್ ಅವರು ಮಳೆಯಲ್ಲಿ ಎದ್ದು ಬಿದ್ದು ಒದ್ದಾಡ್ತಾ ಇರೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಎಲ್ಲಿ ಅಂತ ಕೇಳಿದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಮಗ. ಬೆಂಗಳೂರಲ್ಲಿ ಮಳೆ ಬರ್ತಿರೋದನ್ನ ನೋಡಿ ಟಿಮ್ ಡೇವಿಡ್ ಒಬ್ಬರೇ ಎಲ್ಲ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು, ಅಂದರೆ ಎಲ್ಲ ಶಾರ್ಟ್ಸ್ ಹಾಕೊಂಡು ಅವನ ಅಜ್ಜಿ ಹೋಗಿ ಬಿದ್ದು ಪಲ್ಟಿ ಹೊಡೆದು ಟರ್ಪಲ್ ಮೇಲೆಲ್ಲ, ಅದೇ ಪಿಚ್ ಮೇಲೆ ಹಾಸಿರ್ತಾರೆ ಅದ್ರ ಮೇಲೆ ಟರ್ಪಲೆಲ್ಲ ಬಿದ್ದು ಒದ್ದಾಡಿ ರಂಪಾಟ ಮಾಡಿಬಿಟ್ರು. ಸೊ ಇದನ್ನು ನೋಡ್ದಂಥವ್ರು ಯಾವನ್ ಗುರ್ರು ತಿಕ್ಕಲ್ ನನ್ನ ಮಗ ಅಂತ ಅಂದ್ಕೊಂಡಿರ್ತಾರೆ ಸ್ವಲ್ಪ ಜನ. ಇಲ್ಲ ಗುರು, ಇದು ಗುರು ಎಂಜಾಯ್ಮೆಂಟು, ಇನ್ನರ್ ಚೈಲ್ಡ್ನ ಒಳಗಡೆ ಇರೋವಂಥ ಮಗುನ ಈಚೆಗಡೆ ತೊಗೊಂಬತ್ತವ್ರೆ, ಇದು ಬೇಕಾಗಿರೋದು, ಚಿಕ್ಕದ್ರಲ್ಲೂ ಖುಷಿ ಪಡಬೇಕು ಅಂತ ಅನ್ಕೊಂಡವ್ರು ಸುಮಾರು ಜನ. ಒಂಥರ ಮುಂಗಾರು ಮಳೆ ಗಣೇಶ ಆಗೋಗ್ಬಿಟ್ಟವ್ರೆ ಅಂತ ಕಾಣಿಸುತ್ತೆ. ಒಂದು ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಕಾಣ್ಬೇಕಿತ್ತು ಮುಂಗಾರು ಮಳೆದು ಟಿಮ್ ಡೇವಿಡ್ ಅವರಿಗೆ ಬಾಬಾ. ಸೊ 2 ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತೂ ಇದ್ದೇ ಇರುತ್ತೆ. ಹುಚ್ಚ ಅನ್ಕೊಂಡವ್ರು ಒಬ್ಬರು, ಇಲ್ಲ ಗುರು ಹಿಂಗೆ ಫೀಲ್ ಮಾಡಬೇಕು ಅಂತ ಅನ್ಕೊಂಡ್ರು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಬಾಯ್.